ಸುಮಾರು 50 ಲಕ್ಷ ಕೋಟಿ ರೂಪಾಯಿನ ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ. ಮಧ್ಯಮ ವರ್ಗಕ್ಕೆ ಇನ್ಕಮ್ ಟ್ಯಾಕ್ಸ್ನಲ್ಲಿ ಒಂದಷ್ಟು ಪರಿಹಾರವನ್ನು ಕೊಡುವಂಥ ಕೆಲಸ ಮಾಡಿ ಉಳಿದಂಥವ್ರಿಗೆ ರೈತರಿಗೆ, ಮಹಿಳೆಯರಿಗೆ ಮತ್ತು ಯುವಕರಿಗೆ ಮತ್ತು ದಲಿತರಿಗೆ ಹೆಸರುಗಳನ್ನು ಹೇಳಿದ್ದಾರೆ. ಆದರೆ ಎಲ್ಲೂ ಕೂಡ ಕಾರ್ಯಕ್ರಮಗಳನ್ನು ಯಾವುದನ್ನ ಮಾಡ್ತೀವಿ, ಯಾವ ರೀತಿಯಾಗಿ ಜನರಿಗೆ, ನೊಂದಂಥ ಜನರಿಗೆ ಅನುಕೂಲ ಮಾಡ್ತೀವಿ ಅಂತೇಳಿ ಎಲ್ಲೂ ಕೂಡ ಪ್ರಸ್ತಾಪ ಮಾಡಿಲ್ಲ. ಜೊತೆಗೆ ಕರ್ನಾಟಕ ಸುಮಾರು 5 ಲಕ್ಷ ಕೋಟಿ ರೂಪಾಯಿ ಹಣವನ್ನು ಈ ವರ್ಷ ಅವರ ಖಾತೆಗೆ ಕೊಡ್ತಾ ಇದೆ ಕೇಂದ್ರ ಸರ್ಕಾರಕ್ಕೆ. ಆ 5 ಲಕ್ಷ ಹಣ ಕೊಟ್ಟರೂ ಕೂಡ ಇವತ್ತು ಕರ್ನಾಟಕದ ಯಾವುದೇ ಯೋಜನೆಗಳನ್ನು ಅವರು ಅನುಮೋದನೆ ಕೊಟ್ಟಿಲ್ಲ. ಯಾವುದೇ ಯೋಜನೆಗಳನ್ನು ಅನುಮೋದನೆ ಕೊಟ್ಟಿಲ್ಲ ಅಂತ ಅಂದಮೇಲೆ ಬಹುಶಃ ಕನ್ನಡಿಗರು ಎಚ್ಚೆತ್ತುಕೊಳ್ಬೇಕಾದಂಥ ಕಾಲ ಹತ್ರ ಬಂದಿದೆ. ಇದು ರಾಜಕೀಯವಾದಂಥ ಹೇಳಿಕೆ ಅಲ್ಲ. ಕನ್ನಡಿಗರು ಇದೇ ರೀತಿ ಮಲಗಿದ್ರೆ ನಮ್ಮನ್ನ ಸಂಪೂರ್ಣವಾಗಿ ಮುಗಿಸ್ತಾರೆ. ರಾಜಕೀಯವಾಗಲ್ಲ, ಅಭಿವೃದ್ಧಿ ವಿಚಾರದಲ್ಲಿ ನಾವು ಬಹಳಷ್ಟು ಹಿಂದೆ ಹೋಗಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಬರ್ತದೆ. ದಯವಿಟ್ಟು ಕನ್ನಡಿಗರೇ ಎದ್ದೇಳಿ. ನೀವು ಎದ್ದೇಳಲಿಲ್ಲ ಅಂತ ಅಂದರೆ ಕರ್ನಾಟಕಕ್ಕೆ ನಿಮ್ಮ ಮಕ್ಕಳನ್ನು ಬೇರೆಯವರು ಆಳುವಂಥ ಪರಿಸ್ಥಿತಿ, ನೀವು ಬೇರೆಯವ್ರ ಹತ್ರ ಕೂಲಿ ಮಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ತಕ್ಷಣ ಎದ್ದೇಳಿ ನಿಮ್ಮ ಹೋರಾಟವನ್ನು ಹೆಜ್ಜೆಯನ್ನು ಇಡಿ ಅಂತೇಳಿ ನಾನು ಕರೆಯನ್ನು ಕರ್ನಾಟಕದ ಕನ್ನಡಿಗರಿಗೆ, ಕರ್ನಾಟಕದ 6-7 ಕೋಟಿ ಕನ್ನಡಿಗರಿಗೆ ಕರೆಯನ್ನು ಕೊಡ್ತೀನಿ. ರಾಜ್ಯದ ಯಾವ ಮಂತ್ರಿಗಳು ಕೂಡ ನನ್ನ ಯಾರು ಅಭಿವೃದ್ಧಿ ವಿಚಾರವಾಗಿ ಏನೋ ಭೇಟಿ ಮಾಡಿ ಚರ್ಚೆ ಮಾಡಿಲ್ಲ ನೋಡಿ. ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿಗಳು. ಯಾರು ಭೇಟಿ ಮಾಡಬೇಕೋ ಭೇಟಿ ಮಾಡಬಾರ್ದೋ ಅವ್ರ ಮೇಲೆ ಜವಾಬ್ದಾರಿ ಇದೆ. ಅವರ ಜವಾಬ್ದಾರಿಯನ್ನು ಅವ್ರು ಅರ್ಥ ಮಾಡ್ಕೋಬೇಕು. ಅವರು ಈ ರಾಜ್ಯದ ಪ್ರತಿಯೊಂದು ವಿಚಾರಗಳು ಕೂಡ ಅವರಿಗೆ ಗೊತ್ತಿದೆ. ಗೊತ್ತಿರೋಂಥ ಸಂದರ್ಭದಲ್ಲಿ ಕರ್ನಾಟಕದ ಗೌರವವನ್ನು, ಕರ್ನಾಟಕದ ಜನರ ರಕ್ಷಣೆಯನ್ನು, ಕರ್ನಾಟಕದ ಯೋಜನೆಗಳನ್ನು ಒತ್ತಾಯ ಮಾಡ್ತಕ್ಕಂಥದ್ದು ಅವರ ಜವಾಬ್ದಾರಿ. ಅವ್ರನ್ನ ಕೇಳಬೇಕು ಅಂತೇನಿಲ್ಲ, ಅವ್ರಿಗೆ ಅರ್ಜಿ ಕೊಡಬೇಕು ಅಂತೇನಿಲ್ಲ. ನಿಮ್ಮ ಜವಾಬ್ದಾರಿ. ನೀವು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದೀರಿ. ದಯವಿಟ್ಟು ಕನ್ನಡಿಗರಿಗೆ ಅನ್ಯಾಯ ಮಾಡಬೇಡಿ, ಕರ್ನಾಟಕಕ್ಕೆ ಅನ್ಯಾಯ ಮಾಡಬೇಡಿ. ರಾಜಕೀಯ ನಾನು ಹೇಳ್ತಾ ಇದ್ದೀನಿ, ಚುನಾವಣೆ ಬಂದಾಗ ರಾಜಕೀಯ ನೀವು ಮಾಡಿ, ನಾವು ಮಾಡೋಣ. ಆದರೆ ಕರ್ನಾಟಕದ ಕನ್ನಡಿಗರ ಅಭಿವೃದ್ಧಿಯನ್ನು, ಕರ್ನಾಟಕದ ಅಭಿವೃದ್ಧಿಯನ್ನು, ನಮ್ಮ ನಿಂತಿರ್ತಕ್ಕಂಥ ನೀರಾವರಿ ಯೋಜನೆಗಳನ್ನು, ಆಗಬೇಕಾದಂಥ ಅಭಿವೃದ್ಧಿ ಕೆಲಸಗಳನ್ನು ಗಮನದಲ್ಲಿಟ್ಟು ಸಹಕಾರ ನೀಡಿ. ನಾನು ಅದರ ಬಗ್ಗೆ ಮಾತನಾಡಲಿಕ್ಕೆ ಹೋಗೋದಿಲ್ಲ. ನಾನು ಒತ್ತಾಯ ಮಾಡೋದಿಷ್ಟೇ, ಬೋಗಸ್ ಬಂಡಲ್ ಬಜೆಟನ್ನು ನೀಡಿದ್ದಾರೆ. ಇದು ಬೋಗಸ್ ಬಂಡಲ್ ಬಜೆಟ್. ಬಿಹಾರಕ್ಕೆ ಬಂಪರ್ ಕೊಟ್ಟು ಉಳಿದವರಿಗೆ, ಕರ್ನಾಟಕದವರಿಗೆ ಬೋಗಸ್ ಬಂಡಲ್ ಬಜೆಟನ್ನು ನೀಡಿ ಇಡೀ ರಾಜ್ಯಕ್ಕೆ, ದಕ್ಷಿಣ ಭಾರತಕ್ಕೆ ಅನ್ಯಾಯ ಮಾಡಿದ್ದಾರೆ. ಈ ಅನ್ಯಾಯವನ್ನು ಸರಿಪಡಿಸಲಿಲ್ಲ ಅಂತ ಅಂದರೆ ಬಹುಶಃ ಬೇರೆ ಬೇರೆ ರೀತಿಯ ಕೂಗುಗಳು ಹೇಳ್ತಾನೆ ಇರ್ತವೆ. ಆಮೇಲೆ ತಡೆಯೋದು ಕಷ್ಟ ಆಗುತ್ತೆ. ದೋಸ್ತಿ ಒಂದೇ ಅಲ್ಲ, ಚುನಾವಣೆ ಮಾತ್ರ ಅವರ ಪ್ರಮುಖ ಆಸನೆ ಹೊತ್ತು ಅಭಿವೃದ್ಧಿ ಅವರ ಮುಖ್ಯವಾದಂಥ ವಿಚಾರ ಅಲ್ಲ. ಸುಮಾರು 50 ಲಕ್ಷ ಕೋಟಿ ರೂಪಾಯಿನ ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ. ಮಧ್ಯಮ ವರ್ಗಕ್ಕೆ ಇನ್ಕಮ್ ಟ್ಯಾಕ್ಸ್ನಲ್ಲಿ ಒಂದಷ್ಟು ಪರಿಹಾರವನ್ನು ಕೊಡುವಂಥ ಕೆಲಸ ಮಾಡಿ ಉಳಿದಂಥವ್ರಿಗೆ ರೈತರಿಗೆ, ಮಹಿಳೆಯರಿಗೆ ಮತ್ತು ಯುವಕರಿಗೆ ಮತ್ತು ದಲಿತರಿಗೆ ಹೆಸರುಗಳನ್ನು ಹೇಳಿದ್ದಾರೆ. ಆದರೆ ಎಲ್ಲೂ ಕೂಡ ಕಾರ್ಯಕ್ರಮಗಳನ್ನು ಯಾವುದನ್ನ ಮಾಡ್ತೀವಿ, ಯಾವ ರೀತಿಯಾಗಿ ಜನರಿಗೆ, ನೊಂದಂಥ ಜನರಿಗೆ ಅನುಕೂಲ ಮಾಡ್ತೀವಿ ಅಂತೇಳಿ ಎಲ್ಲೂ ಕೂಡ ಪ್ರಸ್ತಾಪ ಮಾಡಿಲ್ಲ. ಜೊತೆಗೆ
ಕರ್ನಾಟಕ ಸುಮಾರು 5 ಲಕ್ಷ ಕೋಟಿ ರೂಪಾಯಿ ಹಣವನ್ನು ಈ ವರ್ಷ ಅವರ ಖಾತೆಗೆ ಕೊಡ್ತಾ ಇದೆ ಕೇಂದ್ರ ಸರ್ಕಾರಕ್ಕೆ. ಆ 5 ಲಕ್ಷ ಹಣ ಕೊಟ್ಟರೂ ಕೂಡ ಇವತ್ತು ಕರ್ನಾಟಕದ ಯಾವುದೇ ಯೋಜನೆಗಳನ್ನು ಅವರು ಅನುಮೋದನೆ ಕೊಟ್ಟಿಲ್ಲ. ಯಾವುದೇ ಯೋಜನೆಗಳನ್ನು ಅನುಮೋದನೆ ಕೊಟ್ಟಿಲ್ಲ ಅಂತ ಅಂದಮೇಲೆ ಬಹುಶಃ ಕನ್ನಡಿಗರು ಎಚ್ಚೆತ್ತುಕೊಳ್ಬೇಕಾದಂಥ ಕಾಲ ಹತ್ರ ಬಂದಿದೆ. ಇದು ರಾಜಕೀಯವಾದಂಥ ಹೇಳಿಕೆ ಅಲ್ಲ. ಕನ್ನಡಿಗರು ಇದೇ ರೀತಿ ಮಲಗಿದ್ರೆ ನಮ್ಮನ್ನು ಸಂಪೂರ್ಣವಾಗಿ ಮುಗಿಸ್ತಾರೆ. ರಾಜಕೀಯವಾಗಲ್ಲ, ಅಭಿವೃದ್ಧಿ ವಿಚಾರದಲ್ಲಿ ನಾವು ಬಹಳಷ್ಟು ಹಿಂದೆ ಹೋಗಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಬರ್ತದೆ. ದಯವಿಟ್ಟು ಕನ್ನಡಿಗರೇ ಎದ್ದೇಳಿ. ನೀವು ಎದ್ದೇಳಲಿಲ್ಲ ಅಂತ ಅಂದರೆ ಕರ್ನಾಟಕಕ್ಕೆ ನಿಮ್ಮ ಮಕ್ಕಳನ್ನು ಬೇರೆಯವರು ಆಳುವಂಥ ಪರಿಸ್ಥಿತಿ, ನೀವು ಬೇರೆಯವ್ರ ಹತ್ರ ಕೂಲಿ ಮಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ತಕ್ಷಣ ಎದ್ದೇಳಿ ನಿಮ್ಮ ಹೋರಾಟವನ್ನು ಹೆಜ್ಜೆಯನ್ನು ಇಡಿ ಅಂತೇಳಿ ನಾನು ಕರೆಯನ್ನು ಕರ್ನಾಟಕದ ಕನ್ನಡಿಗರಿಗೆ, ಕರ್ನಾಟಕದ 6-7 ಕೋಟಿ ಕನ್ನಡಿಗರಿಗೆ ಕರೆಯನ್ನು ಕೊಡ್ತೀನಿ. ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಹೇಳಿದ್ರು, ರಾಜ್ಯದ ಯಾವ ಮಂತ್ರಿಗಳು ಕೂಡ ನನ್ನ ಸಂಪರ್ಕ 7 ತಿಂಗಳಾಯ್ತು ನನ್ನ ಮಂತ್ರಿ ಯಾರು? ಯಾರು ಸಂಪರ್ಕ ಮಾಡಿಲ್ಲ ಅಂತ ಕುಮಾರಸ್ವಾಮಿ ಅವರು ಅಭಿವೃದ್ಧಿ ವಿಚಾರವಾಗಿ ಏನೋ ಭೇಟಿ ಮಾಡಿ ಚರ್ಚೆ ಮಾಡಿಲ್ಲ. ನೋಡಿ, ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿಗಳು. ಯಾರು ಭೇಟಿ ಮಾಡಬೇಕೋ ಭೇಟಿ ಮಾಡಬಾರ್ದೋ ಅವ್ರ ಮೇಲೆ ಜವಾಬ್ದಾರಿ ಇದೆ. ಅವರ ಜವಾಬ್ದಾರಿಯನ್ನು ಅವ್ರು ಅರ್ಥ ಮಾಡ್ಕೋಬೇಕು. ಅವರು ಈ ರಾಜ್ಯದ ಪ್ರತಿಯೊಂದು ವಿಚಾರಗಳು ಕೂಡ ಅವರಿಗೆ ಗೊತ್ತಿದೆ. ಗೊತ್ತಿರೋ ಅಂಥ ಸಂದರ್ಭದಲ್ಲಿ ಕರ್ನಾಟಕದ ಗೌರವವನ್ನು, ಕರ್ನಾಟಕದ ಜನರ ರಕ್ಷಣೆಯನ್ನು, ಕರ್ನಾಟಕದ ಯೋಜನೆಗಳನ್ನು ಒತ್ತಾಯ ಮಾಡ್ತಕ್ಕಂಥದ್ದು ಅವರ ಜವಾಬ್ದಾರಿ. ಅವ್ರನ್ನ ಕೇಳಬೇಕು ಅಂತೇನಿಲ್ಲ, ಅವ್ರಿಗೆ ಅರ್ಜಿ ಕೊಡಬೇಕು ಅಂತೇನಿಲ್ಲ. ನಿಮ್ಮ ಜವಾಬ್ದಾರಿ. ನೀವು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದೀರಿ. ದಯವಿಟ್ಟು ಕನ್ನಡಿಗರಿಗೆ ಅನ್ಯಾಯ ಮಾಡಬೇಡಿ, ಕರ್ನಾಟಕಕ್ಕೆ ಅನ್ಯಾಯ ಮಾಡಬೇಡಿ. ರಾಜಕೀಯ ನಾನು ಹೇಳ್ತಾ ಇದ್ದೀನಿ, ಚುನಾವಣೆ ಬಂದಾಗ ರಾಜಕೀಯ ನೀವು ಮಾಡಿ, ನಾವು ಮಾಡೋಣ. ಆದರೆ ಕರ್ನಾಟಕದ ಕನ್ನಡಿಗರ ಅಭಿವೃದ್ಧಿಯನ್ನು, ಕರ್ನಾಟಕದ ಅಭಿವೃದ್ಧಿಯನ್ನು, ನಮ್ಮ ನಿಂತಿರ್ತಕ್ಕಂಥ ನೀರಾವರಿ ಯೋಜನೆಗಳನ್ನು, ಆಗಬೇಕಾದಂಥ ಅಭಿವೃದ್ಧಿ ಕೆಲಸಗಳನ್ನು ಗಮನದಲ್ಲಿಟ್ಟು ಸಾಕಾರ ನೀಡಿ. ನಾನು ಅದ್ರ ಬಗ್ಗೆ ಮಾತನಾಡಲಿಕ್ಕೆ ಹೋಗೋದಿಲ್ಲ. ನಾನು ಒತ್ತಾಯ ಮಾಡೋದಿಷ್ಟೇ, ಬೋಗಸ್ ಬಂಡಲ್ ಬಜೆಟನ್ನು ನೀಡಿದ್ದಾರೆ. ಇದು ಬೋಗಸ್ ಬಂಡಲ್ ಬಜೆಟ್. ಬಿಹಾರಕ್ಕೆ ಬಂಪರ್ ಕೊಟ್ಟು ಉಳಿದವರಿಗೆ, ಕರ್ನಾಟಕದವರಿಗೆ ಬೋಗಸ್ ಬಂಡಲ್ ಬಜೆಟನ್ನು ನೀಡಿ ಇಡೀ ರಾಜ್ಯಕ್ಕೆ, ದಕ್ಷಿಣ ಭಾರತಕ್ಕೆ ಅನ್ಯಾಯ ಮಾಡಿದ್ದಾರೆ. ಈ ಅನ್ಯಾಯವನ್ನು ಸರಿಪಡಿಸಲಿಲ್ಲ ಅಂತ ಅಂದರೆ ಬಹುಶಃ ಬೇರೆ ಬೇರೆ ರೀತಿಯ ಕೂಗುಗಳು ಹೇಳ್ತಾನೆ ಇರ್ತವೆ. ಆಮೇಲೆ ತಡೆಯೋದು ಕಷ್ಟ ಆಗುತ್ತೆ. ಬಾರಿ ಆಂಧ್ರಕ್ಕೆ, ಈ ಬಾರಿ ಬಿಹಾರಕ್ಕೆ, ಅಂದ್ರೆ ದೋಸ್ತಿ ಉಳಿಸ್ಕೊಳ್ಳಿಕ್ಕೆ ಈ ತರ ಮಾಡ್ತಿದ್ದಾರೆ. ದೋಸ್ತಿ ಒಂದೇ ಅಲ್ಲ, ಚುನಾವಣೆ ಮಾತ್ರ ಅವರ ಪ್ರಮುಖ ಆಸನೆ ಹೊತ್ತು ಅಭಿವೃದ್ಧಿ ಅವರ ಮುಖ್ಯವಾದಂಥ ವಿಚಾರ ಅಲ್ಲ.